ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ಇಪಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿನ ಕರ್ನಾಟಕದಲ್ಲಿ ತಿರಸ್ಕಾರ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ. ಇದು ಒಕ್ಕೂಟದ ವ್ಯವಸ್ಥೆ ಮೇಲೆ ನಡೆದಂತ ದಾಳಿ ಅಂತ ನಾನು ಭಾವಿಸ್ತೇನೆ. ಯಾಕೆ ಒಕ್ಕೂಟದ ಮೇಲೆ ನಡೆದಂತ ದಾಳಿ ಅಂತ ಹೇಳ್ತೇನೆ ಅಂದ್ರೆ, ಈಗ ಕೇಂದ್ರ ಸರ್ಕಾರದ ಕೈಯಲ್ಲಿ ರಿಸರ್ವ್ ಬ್ಯಾಂಕ್ ಇದೆ. ರಿಸರ್ವ್ ಬ್ಯಾಂಕ್ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಪ್ರಿಂಟ್ ಮಾಡಿದತ್ತೆ ಏನಾದ್ರೂ ನೀವು ತಿರಸ್ಕಾರ ಮಾಡಿದರೆ, ನಿಮ್ಮದೇ ಆದಂತ ನೋಟನ್ನ ಪ್ರಿಂಟ್ ಮಾಡಿ ಚಲಾವಣೆಗೆ ತಂದ್ರೆ ಹೈದರಾಬಾದ್ ನಿಜಾಮರ ರೀತಿ, ನಾನು ಬಹಳ ಆಶ್ಚರ್ಯ ಆಗ್ಯದ. ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ಹಿಂದೆ ಒಪ್ಕೊಂಡಿದ್ದಾರೆ, ಕರಡು ಪ್ರತಿ ಇಡೀ ರಾಷ್ಟ್ರದಲ್ಲಿ ಸರ್ಕ್ಯುಲೇಟ್ ಮಾಡಿ ಆಯಾ ರಾಜ್ಯಗಳವರು ಒಪ್ಪಿದ್ದಾರೆ. ರಾಯ್ ರೆಡ್ಡಿ ಅವರೇ ಶಿಕ್ಷಣ ಮಂತ್ರಿ ಇದ್ರು, ಒಪ್ಪಿಕೊಂಡು ಸೈನ್ ಮಾಡಿ ಕಳಿಸಿದ್ದಾರೆ. ಇದನ್ನು ಸಿದ್ದರಾಮಯ್ಯನವ್ರಿಗೆ ನಾನು ನೆನಪು ಮಾಡಲಿಕ್ಕೆ ಬಯಸ್ತೀನಿ. ಎನ್ಇಪಿ ಒಳಗೆ ಏನಿದೆ ಅಂದ್ರೆ, ತ್ರಿಭಾಷಾ ನೀತಿ ಇದೆ. ಒಂದು ಇಂಗ್ಲಿಷ್ ಅಲ್ಲಿ ಓದಬಹುದು, ಒಂದು ಮಾತೃ ಭಾಷೆಯಲ್ಲಿ ಓದಬಹುದು, ಒಂದು ಪ್ರಾದೇಶಿಕ ಭಾಷೆಯಲ್ಲಿ ಓದಬಹುದು, ಅಥವಾ ಭಾರತದ ಯಾವುದಾದ್ರೂ ಒಂದು ಭಾಷೆಯಲ್ಲಿ ಓದಲಿಕ್ಕೆ ಅವಕಾಶ ಇದೆ. ಅದನ್ನ ತಪ್ಪಾಗಿ ಅರ್ಥೈಸಿ ಹಿಂದಿ ಹೇರಿಕೆ ಅನ್ನೋದನ್ನ ಸುಳ್ಳು ಪ್ರಚಾರ ಮಾಡಿ ಜನರಿಗೆ ಮೋಸ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಎನ್ಇಪಿ ಬಗ್ಗೆ ಹೇಳೋದಾದ್ರೆ, ಹಿಂದೆ ಇಂದಿರಾ ಗಾಂಧಿಯವರ ಕಾಲದಲ್ಲಿ, ರಾಜೀವ್ ಗಾಂಧಿಯವರ ಕಾಲದಲ್ಲಿಯೂ ಕೂಡ ತ್ರಿಭಾಷಾ ನೀತಿ ಇತ್ತು. 10+2+3 ರಾಜೀವ್ ಕಾಲದಲ್ಲಿ ಇತ್ತು, ಇಂದಿರಾ ಗಾಂಧಿಯವರ ಕಾಲದಲ್ಲಿಯೂ ಇತ್ತು. ಈ ದೇಶದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದದ್ದು 1949 ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಕಮಿಟಿಯಿಂದ. ಅದಾದ್ಮೇಲೆ 1951 ಶ್ರೀ ಲಕ್ಷ್ಮಣ ಸ್ವಾಮಿ ಮುದಿಲಿಯಾರ್ ಅವ್ರ ಕಮಿಟಿ. ಅದಾದ ನಂತರ 68 ಕೊಠಾರಿ ಕಮಿಷನ್ ತ್ರಿಭಾಷಾ ಸೂತ್ರನೇ ಇತ್ತು. ಅದಾದ ನಂತರ 1986 ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿಯೂ ಕೂಡ ತ್ರಿಭಾಷಾ ನೀತಿ ಇತ್ತು. ಒಂದು 2014 ಚುನಾವಣೆ ಪ್ರಣಾಳಿಕೆಯಲ್ಲಿ ಬಿಜೆಪಿ ಸೇರಿಸಿತ್ತು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿ ಹೊಸದಾಗಿ ತರ್ತೀವಿ ಅಂತ ಹೇಳಿ. ಯಾರ ಮೇಲೆ ನರೇಂದ್ರ ಮೋದಿಜಿಯವರ ಸರ್ಕಾರ ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ ಕಳಿಸಿ ಆ ಕರಡು ಪ್ರತಿಯನ್ನ ಒಪ್ಪಿಗೆ ಪಡೆದು ಹೊಸ ಶಿಕ್ಷಣ ನೀತಿಯನ್ನ 2020 ಜಾರಿಗೆ ತಂದಿರತಕ್ಕಂಥದ್ದು. ಆ ಶಿಕ್ಷಣ ನೀತಿ ಒಳಗಿರ್ತಕ್ಕಂಥ ಮಹತ್ವದ ವಿಷಯ ಅಂದ್ರೆ, ಪೂರ್ವ ಪ್ರಾಥಮಿಕ ಶಿಕ್ಷಣ ಸರ್ಕಾರನೇ ನೋಡಿಕೊಳ್ಬೇಕು, ಪ್ರಾಂತೀಯ ಭಾಷೆ ಮತ್ತು ಇಂಗ್ಲಿಷ್ ಭಾರತೀಯ ಭಾಷೆ ಯಾವುದಾದ್ರೂ ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ. ಆ ಸಂದರ್ಭದೊಳಗ ದೇಶದ ಉದ್ದಗಲಕ್ಕೂ ಸುಮಾರು 3 ಲಕ್ಷದಷ್ಟು ಆಬ್ಜೆಕ್ಷನ್ಸ್ ಬಂದ್ರೆ, ಅವೆಲ್ಲವನ್ನು ಪರಿಶೀಲಿಸಿ ಎಲ್ಲ ರಾಜ್ಯಗಳು ಅದರಲ್ಲಿ ಭಾಗವಹಿಸಿ ತಮ್ಮದೇ ಆದಂತ ಕಾಂಟ್ರಿಬ್ಯೂಷನ್ ಈ ಶಿಕ್ಷಣ ನೀತಿಗೆ ಕೊಟ್ಟಿದ್ದಾರೆ. ಡಾಕ್ಟರ್ ಕಸ್ತೂರಿ ರಂಗನ್ ರವರು, ತೇಜಸ್ವಿ ಕಟ್ಟಿಮನಿ ಅವರು, ಡಾಕ್ಟರ್ MK ಶ್ರೀಧರ್ ಅವರು, ಇವರೆಲ್ಲರೂ ಕೂಡ ಅದಕ್ಕೆ ತಮ್ಮದೇ ಆದಂತ ಕಾಂಟ್ರಿಬ್ಯೂಷನ್ ಅನ್ನು ಕೊಟ್ಟಿದ್ದಾರೆ, ನಮ್ಮ ರಾಜ್ಯದವರು ಅವರೆಲ್ಲರೂ. ಈಗೇನಾಗಿದೆ, ಸಿದ್ದರಾಮಯ್ಯನವ್ರ ಸರ್ಕಾರ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ತಿರಸ್ಕಾರ ಮಾಡಿದ್ದೀವಿ ಅಂತ ಹೇಳಿ ಡಬಲ್ ಗೇಮ್. ಪ್ರೈವೇಟ್ನವ್ರೇನು
ಡೊನೇಷನ್ನು ಹೆಚ್ಚಿನ ಫೀಸ್ ತಗೊಂಡು ಶಿಕ್ಷಣ ಸಂಸ್ಥೆಗಳಲ್ಲಿ ಓದಿಸ್ತಕ್ಕಂಥದಕ್ಕೆ ಏನು ವ್ಯವಸ್ಥೆ ಮಾಡಿದಾರ ಅವ್ರಿಗೆ ತ್ರಿಭಾಷೆ ನೀತಿ ಅದ. NEP ಅವರು ಒಪ್ಪಿಕೊಂಡಿದ್ದಾರೆ. CBSE ಸ್ಕೂಲ್ಗಳಿದ್ದಾವೆ. ಅದರ ಗೌರ್ಮೆಂಟ್ ಸ್ಕೂಲ್ಗೆ ಇಲ್ಲ ನೀವು ಸ್ಟೇಟ್ ಪಾಲಿಸಿನೇ ಒಪ್ಕೋಬೇಕು ಅಂತ ಹೇಳಿರ್ತಕ್ಕಂಥದ್ದು ಇದು ಅತ್ಯಂತ ಆಘಾತಕಾರಿ. ಯಾಕಂದ್ರೆ ಬಡವ್ರ ಮಕ್ಕಳು, ಸರ್ಕಾರಿ ಶಾಲೆಗೆ ಹೋಗೋರು ಯಾರ ಮಕ್ಕಳು? ಹರಿಜನರ ಮಕ್ಕಳು, ಗಿರಿಜನರ ಮಕ್ಕಳು, ಮುಸಲ್ಮಾನರು, ಅತ್ಯಂತ ಕಡು ಬಡವರು ಇವತ್ತು ಸರ್ಕಾರಿ ಶಾಲೆಗಳಿಗೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಕ್ಕಂಥವ್ರು. ನೀವು ಅವ್ರನ್ನ NEP ವ್ಯವಸ್ಥೆಯಿಂದ, ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ವಂಚಿತರನ್ನಾಗಿ ಮಾಡುವ ಹುನ್ನಾರ ಇದು, ದುರುದ್ದೇಶ ಇದು. ಅದಕ್ಕಾಗಿ ಸ್ಟೇಟ್ ಪಾಲಿಸಿನೇ ಇರಬೇಕು ಅಂತ ಹೇಳಿ ಸರ್ಕಾರಿ ಸ್ಕೂಲ್ಗಳಲ್ಲಿ ನೀವು ವ್ಯವಸ್ಥೆಯನ್ನು ಮಾಡಿದ್ರಿ, ಏಡೆಡ್ ಸ್ಕೂಲ್ಗಳಲ್ಲಿ ಮಾಡಿದ್ರಿ. ಇದು ಬಡವರಿಗೆ ಮಕ್ಕಳಿಗೆ ಮಾಡತಕ್ಕಂಥ ಮೋಸ, ವಂಚನೆ ಅನ್ನೋದನ್ನ ಕಾಂಗ್ರೆಸ್ ನಾಯಕರಿಗೆ, ಸಿದ್ದರಾಮಯ್ಯನವ್ರಿಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದರಿಂದ ನಮ್ಮ ಮಕ್ಕಳು ಜಾಗತಿಕ ಸ್ಪರ್ಧೆಯಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗುವುದು ಕನ್ನಡದಲ್ಲಿ ಓದಂತವ್ರು ಅಲ್ಲೇ ಕರ್ನಾಟಕದಲ್ಲೇ ಅಲ್ಲೇ 30 ಜಿಲ್ಲೆಗಳಲ್ಲಿ ಸುತ್ತ ಹಾಕೊಂಡು ಅಲ್ಲೇ ಕೊಳಗೇರಿಯಲ್ಲಿ ಅದೇ ಬಲಗೇರಿಯಲ್ಲಿ ಬದುಕುವಂತ ವ್ಯವಸ್ಥೆಯನ್ನು ನೀವು ಸೃಷ್ಟಿ ಮಾಡಿ ಅವ್ರನ್ನ ವೃತ್ತಿ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡ್ತಾ ಇದ್ದೀರಿ, ಟೆಕ್ನಿಕಲ್ ಎಜುಕೇಶನ್ದಿಂದ ವಂಚಿತರನ್ನಾಗಿ ಮಾಡ್ತಾ ಇದ್ದೀರಿ. ಇದು ಯಾವ ನೀತಿ ಸಿದ್ದರಾಮಯ್ಯನವ್ರ ಸರ್ಕಾರದ್ದು ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ. ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಡ್ತೇನೆ, ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವ್ರ ಕಾಲದಲ್ಲಿಯೂ ಕೂಡ 10+2+3 ತ್ರಿಭಾಷಾ ಶಿಕ್ಷಣ ನೀತಿ ಇತ್ತು. ಅವರು ಯಾವತ್ತೂ ಕೂಡ ವಿರೋಧ ಮಾಡಲಿಲ್ಲ. ಇವತ್ತು ಮೋದಿ ಅವರು ತಂದಿರತಕ್ಕಂಥ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ ಮೊದಲಿನ 5 ವರ್ಷ ಆಟ ಪಾಠ, ಮಕ್ಕಳನ್ನ ಎಜುಕೇಶನ್ಗೆ ತಯಾರು ಮಾಡುವಂತ ವ್ಯವಸ್ಥೆ, ಕಲಿನಲ್ಲಿ ಅಂತಕ್ಕಂಥದ್ದೇನು ಕನ್ನಡದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಆ ಕಲಿನಲ್ಲಿ ಕಾರ್ಯಕ್ರಮನೇ ಮೊದಲಿನ 5 ವರ್ಷ. ನರ್ಸರಿ, LKG, UKG 5 ವರ್ಷದಲ್ಲಿ ಬರ್ತಕ್ಕಂಥದ್ದು. ಇದು ಫೌಂಡೇಶನ್ ಕೋರ್ಸ್ ಮಾಡತಕ್ಕಂಥದ್ದು. 3, 4, 5ನೇ ವರ್ಷಕ್ಕೆ 5ನೇ ಕ್ಲಾಸ್ಗಳಿಗೆ ಔಪಚಾರಿಕ ಶಿಕ್ಷಣ, 3, 4, 5ನೇ ಕ್ಲಾಸಿಗೆ ಔಪಚಾರಿಕ ಶಿಕ್ಷಣ ಶುರುವಾಗ್ತದೆ. 6, 7, 8 ಕೌಶಲ್ಯ ಆಧಾರಿತ ಶಿಕ್ಷಣ ಶುರುವಾಗ್ತದೆ. 9, 10, 11, 12 ಪ್ರೌಢ ಶಿಕ್ಷಣ, ಕೌಶಲ್ಯ ಆಧಾರಿತ ಪ್ರೌಢ ಶಿಕ್ಷಣ ಶುರುವಾಗ್ತದೆ. ಇದು ನಮ್ಮ ಶಿಕ್ಷಣದ ನೀತಿ. ನರೇಂದ್ರ ಮೋದಿಜಿಯವರು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಕಡು ಬಡವರ ಮಕ್ಕಳು ಒಂದೇ ತರದ ಶಿಕ್ಷಣ ಪಡಿಬೇಕು ಅನ್ನೋ ಉದ್ದೇಶ ಇದೆ. ಬಡವರಿಗೊಂದು ಶಾಲೆ, ಶ್ರೀಮಂತರಿಗೊಂದು ಶಾಲೆ ಆಗಬಾರ್ದು, ಬಡವ ಮಕ್ಕಳಲ್ಲಿ ಭೇದ ಭಾವ ಆಗಬಾರದು. ಅದಕ್ಕೆ ಹಿಂದೆ ದಿವಂಗತ ಅಟಲ್ಜಿ ಅವರು ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಜಾರಿಗೆ ತಂದರು. ಬಡವರ ಮಕ್ಕಳಿಗೆ ಸಮವಸ್ತ್ರ ಕೊಟ್ರು, ಮಧ್ಯಾಹ್ನದ ಬಿಸಿ ಊಟ ಕೊಟ್ರು. ಯಾಕೆ ಕೊಟ್ರು ಅಂದ್ರೆ ಬಡವರ ಮಕ್ಕಳು ಒಣ ರೊಟ್ಟಿ ತಗೊಂಡು ಬಂದು ಸ್ಕೂಲ್ನಾಗ ಊಟದ ಸಮಯದಲ್ಲಿ ಮಾಡೋದು, ಶ್ರೀಮಂತರ ಮಕ್ಕಳು ತುಪ್ಪದಲ್ಲಿ ತಯಾರು ಮಾಡಿದಂತ ಅಡಿಗೆ ತಿನ್ನೋದು ವ್ಯತ್ಯಾಸ ಕಂಡು ಅಟಲ್ಜಿ ಅವರು ಮಧ್ಯಾಹ್ನದ ಬಿಸಿ ಊಟ ಎಲ್ಲಾ ಮಕ್ಕಳಿಗೂ ಒಂದೇ ತರದಿರ್ಬೇಕು ಅಂತ ಹೇಳಿ ಬಡವ್ರ ಮಗ ಹರಕಂಗಿ ಹಾಕೊಂಡು ಬರುದು, ಶ್ರೀಮಂತರ ಮಗ ಟರ್ಲಿನ್ ಟೆರಿಕಾಟ್ ಉಲ್ಲನ್ ಬಟ್ಟೆ ಹಾಕೊಂಡು ಬರುದು. ಈ ವ್ಯತ್ಯಾಸ ಬಡವ್ರ ಮಕ್ಕಳಲ್ಲಿ ಆಗಬಾರ್ದು ಅಂತ ಸಮವಸ್ತ್ರ ತಂದಿರತಕ್ಕಂಥದ್ದು. ಇದನ್ನ ಅರ್ಥ ಮಾಡಿಕೊಳ್ಬೇಕು. ರಾಹುಲ್ ಗಾಂಧಿಯವರು ಅರ್ಥ ಮಾಡಿಕೊಳ್ಬೇಕು, ಖರ್ಗೆ ಅವರು ಅರ್ಥ ಮಾಡಿಕೊಳ್ಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದರ ಬಗ್ಗೆ ಹೆಚ್ಚು ಗಮನ ವಹಿಸಬೇಕಾಗಿತ್ತು. ಸಿದ್ದರಾಮಯ್ಯನವರು ನಾನು ಅಹಿಂದ ನಾಯಕ ಅಂತ ಹೇಳ್ಕೊಳ್ಳೋರು ಹೆಚ್ಚು ಗಮನ ವಹಿಸಬೇಕಾಗಿತ್ತು. ಇದನ್ನು ಬಿಟ್ಟು ಶ್ರೀಮಂತರಿಗೆ ಒಂದು ನೀತಿ, ಬಡವರಿಗೆ ಒಂದು ನೀತಿ ಕರ್ನಾಟಕದಲ್ಲಿ ಏನು ಮಾಡ್ತಾ ಇದ್ದಿರಲಿಲ್ಲ. ಇದು ಅಕ್ಷಮ್ಯ ಅಪರಾಧ. ಇದನ್ನು ಯಾರೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನೀವು ಮಾಡತಕ್ಕಂಥ ನೀತಿ ಏನದ
ಬಹಳ ಘೋರ ಅನ್ಯಾಯ ಮಾಡ್ತಕ್ಕಂಥ ನೀತಿ ಇದು. ಒಕ್ಕೂಟದ ವ್ಯವಸ್ಥೆ ಒಳಗೆ ನಾವು ಎಲ್ಲನೂ ಒಪ್ಪಬೇಕಾಗ್ತದೆ. ಹಂಗಾದ್ರೆ ನೀವೇ ಒಂದು ಪ್ರತ್ಯೇಕ ಮಿಲಿಟರಿ ಮಾಡ್ಕೊಳ್ಳಿ ನೋಡು ಸಿದ್ದರಾಮಯ್ಯನವ್ರೆ, ನೀವೇ ಒಂದು ಪ್ರತ್ಯೇಕ ಹಣಕಾಸಿನ ವ್ಯವಸ್ಥೆ ಮಾಡ್ಕೊಳ್ಳಿ, ನಿಮ್ಮದೇ ಒಂದು ರಿಸರ್ವ್ ಬ್ಯಾಂಕ್ ಮಾಡ್ಕೊಳ್ಳಿ. ಮಾಡ್ಲಿಕ್ಕೆ ಸಾಧ್ಯನಾ? ಅದಕ್ಕೆ ನೀವು ನರೇಂದ್ರ ಮೋದಿಜಿಯವರು ಅತ್ಯಂತ ಸಾಮಾಜಿಕ ಕಳಕಳಿ ಕಾಳಜಿಯಿಂದ ತಂದಿರತಕ್ಕಂಥ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಈಗಲಾದರೂ ಒಪ್ಪಿಕೊಂಡು ಇಡೀ ರಾಜ್ಯದಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಖಾಸಗಿ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಒಂದೇ ಶಿಕ್ಷಣ ನೀತಿಯನ್ನ ಜಾರಿಗೆ ತರಬೇಕು ಅಂತ ಒತ್ತಾಯ ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.